ಬಡವರ ಹೊಟ್ಟೆ ಸೇರಬೇಕಿದ್ದಂತಹ ಪಡಿತರ ಅಕ್ಕಿ ಫಾರಿನ್ಗೆ ಹೋಗ್ತಾ ಇದೆ. ಅರಬ್ ರಾಷ್ಟ್ರ ಸೇರ್ತಾ ಇದೆ ಕರ್ನಾಟಕದ ಅನ್ನಭಾಗ್ಯ ಅಕ್ಕಿ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅಕ್ರಮವಾಗಿ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಅದು ಕೂಡ ಅನ್ನಭಾಗ್ಯ ಅಕ್ಕಿಯನ್ನ ಫಾರಿನ್ಗೆ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲೇ ತಿನ್ನೋದಕ್ಕೆ ಅನ್ನ ಇಲ್ಲ ಅಂತ ಹೇಳಿ ಕಷ್ಟಪಡ್ತಾ ಇದ್ದಾರೆ. ಫಾರಿನ್ಗೆ ಅನ್ನಭಾಗ್ಯ ಅಕ್ಕಿಯನ್ನ ರವಾನೆ ಮಾಡ್ತಾ ಇದ್ದಾರೆ. ಅರಬ್ ರಾಷ್ಟ್ರವನ್ನ ಸೇರ್ತಾ ಇದೆ ಕರ್ನಾಟಕದ ಅನ್ನಭಾಗ್ಯ ಅಕ್ಕಿ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅಕ್ರಮವಾಗಿ ದಂಧೆಯನ್ನ ನಡೆಸ್ತಾ ಇದ್ದಾರೆ. ರಾಜಾರೋಷವಾಗಿ ನಡೀತಾ ಇದೆ ಅನ್ನಭಾಗ್ಯ ಅಕ್ಕಿಯ ಖರೀದಿ. ಜನರಿಂದ ಅಕ್ಕಿ ಖರೀದಿಸಿ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಾಣೆಯನ್ನ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದಿಂದ ಅರಬ್ ರಾಷ್ಟ್ರಗಳಿಗೆ ಅನ್ನಭಾಗ್ಯ ಅಕ್ಕಿಯನ್ನ ರಫ್ತು ಮಾಡಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಪಾಲಿಶ್ ಮಾಡಿ ವಿದೇಶಕ್ಕೆ ರಫ್ತು ಅನ್ನ ಮಾಡ್ತಾ ಇದ್ದಂತಹ ಜಾಲ ಪತ್ತೆಯಾಗಿದೆ. ಯಾದಗಿರಿಯಂತೆ ಬೀದರ್ನಲ್ಲೂ ಕೂಡ ದೊಡ್ಡ ಜಾಲ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಅನ್ನಭಾಗ್ಯ ಅಕ್ಕಿ ಸಿಗದೆ ಎಷ್ಟೋ ಜನ ವಾಪಸ್ ಹೋಗಿದ್ದಾರೆ. ನೋ ಸ್ಟಾಕ್ ಅಂತ ಹೇಳಿ ಈ ಒಂದು ಬೋರ್ಡ್ ಅನ್ನ ಹಾಕಿರೋದನ್ನ ನಾವು ಕೂಡ ಸಾಕಷ್ಟು ಬಾರಿ ಗಮನಿಸಿದ್ದೇವೆ. ಬಟ್ ಆದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಮಾರಾಟ ಮಾಡ್ಕೊಳ್ತಾ ಇದ್ರೆ ಬಡವರಿಗೆ ಸಿಕ್ಕಬೇಕಾದಂತಹ ಅಕ್ಕಿ ಹೇಗೆ ಸಿಗುತ್ತೆ? ಪಾಪ ಅವ್ರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ. ಅಟ್ಲೀಸ್ಟ್ ಪಡಿತರ ಅಕ್ಕಿ ಸಿಗುತ್ತಲ್ಲ, ಪಡಿತರ ಚೀಟಿ ತೆಗೆದುಕೊಂಡು ಬರೋಣ ಅಂತಂದ್ರೆ ಅದು ಕೂಡ ಸಿಗ್ತಾ ಇಲ್ಲ. ಅದನ್ನ ಅರಬ್ ರಾಷ್ಟ್ರಕ್ಕೆ ಮಾರಾಟವನ್ನ ಮಾಡಲಾಗ್ತಾ ಇದೆ. ಅಕ್ಕಿ ದಂಧೆ ಮಾಹಿತಿ ಮೊದಲು ಸಿಕ್ಕಿದ್ದೆ ಗ್ಯಾರಂಟಿ ನ್ಯೂಸ್ಗೆ. ಪೊಲೀಸರಿಗಿಂತ ಮೊದಲು ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿತ್ತು ಸುಳಿವು. ತಕ್ಷಣ ಸುದ್ದಿ ಮಾಡೋದಕ್ಕೆ ತೆರಳಿದ್ದಂತಹ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಕಂಡು ಬೆಚ್ಚಿ ಬಿದ್ದಿದ್ದಾರೆ ದಂಧೆಕೋರರು. ಗ್ಯಾರಂಟಿ ನ್ಯೂಸ್ ಬರ್ತಾ ಇದ್ದಂತೆ ಓಡ್ ಹೋಗಿದ್ದಾರೆ ದಂಧೆಕೋರರು. ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದೆ ಗ್ಯಾರಂಟಿ ನ್ಯೂಸ್. ತಕ್ಷಣ ಸ್ಥಳಕ್ಕೆ ಬಂದಂತಹ PSI ಚಂದ್ರಶೇಖರ್, ಆಹಾರ ಶಿರಸ್ತೆದಾರ ನಿಂಗಯ್ಯ ಹಿರೇಮಠ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬಸವ ಕಲ್ಯಾಣದ APMC ಮಾರ್ಕೆಟ್ನಲ್ಲಿ 3 ಕಡೆ ದಾಳಿಯನ್ನ ಮಾಡಲಾಗಿದೆ. ದಾಳಿ ಮಾಡಿ 72 ಮೂಟೆ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಅಕ್ಕಿ ಸಿಗ್ತಾ ಇದ್ದಂತೆ ಅಂಗಡಿಯನ್ನ ಸೀಜ್ ಮಾಡಿದ್ದಾರೆ ಪೊಲೀಸ್ನವರು. ಬಸವ ಕಲ್ಯಾಣ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ ಯಾವ ರೀತಿಯಾಗಿ ಎಗ್ಗಿಲ್ಲದೆ ಈ ದಂಧೆ ಸಾಗ್ತಾ ಇದೆ ಅಂತ ಹೇಳಿ. ಮೊದಲಿಗೆ ಗ್ಯಾರಂಟಿ ನ್ಯೂಸ್ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡೋದಕ್ಕೆ ಅಂತ ಹೇಳಿ ಸ್ಥಳಕ್ಕೆ ಹೋಗುತ್ತೆ. ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಬೇಕು ಅಂತ ಹೇಳಿ ಯಾವಾಗ ಗ್ಯಾರಂಟಿ ನ್ಯೂಸ್ನ ಲೋಗೋ ಕಾಣ್ತೋ ಆ ದಂಧೆಕೋರರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇವತ್ತು ನಾವು ಬಸವ ಕಲ್ಯಾಣ ತಾಲೂಕದಲ್ಲಿ APMCಯಲ್ಲಿ ಅಕ್ರಮವಾಗಿ APMCಯಲ್ಲಿ ಅಕ್ಕಿಯನ್ನು ಖರೀದಿಯನ್ನು ತೊಗೊತಿದ್ದಾರೆ. ಅವರು ಒಂದು ನಮ್ಮ ಗ್ಯಾರಂಟಿ ನ್ಯೂಸ್ದವ್ರು ನಮಗೆ ಇನ್ಫಾರ್ಮೇಷನ್ ಕೊಟ್ಟಾಗ ನಾವು ಹಾಗೆ ಸ್ಪಾಟ್ನಾಗ ಬಂದು ಇಲ್ಲಿ ನೋಡಿದಾಗ ಎಲ್ಲ ಅಕ್ಕಿಯನ್ನು ಮಾರಾಟ ಮಾಡೋದು ಇಲ್ಲೆಲ್ಲ ಸಿಕ್ಕವ. ಡೈರೆಕ್ಟಾಗಿ ನಾವು ಅಂಗಡಿ ಬಂದು ವಿಸಿಟ್ ಮಾಡಿದಾಗ ಇಲ್ಲಿ ಒಳಗೆ ಹೋಗಿ ಎಲ್ಲ ಪೊಲೀಸರು ಸಹಾಯ ತೊಗೊಂಡು ಪೊಲೀಸರೆಲ್ಲ ನಮ್ಮ ಜೊತೆಗೆ ಬಂದು ಹೆಲ್ಪ್ ಮಾಡಿ ಅವರು ಒಳಗಡೆ ನಮ್ಮ ಗೋದಾಮ್ದು ಬಂದು ಚೆಕ್ ಮಾಡಿದಾಗ ಅವರು ಕೂಡ ಹೆಲ್ಪ್ ಮಾಡಿದಾಗ 65ರಿಂದ 70 ಚೀಲ ನಮಗೀಗ ಸಿಕ್ಕಿದ್ದಾವೆ. ಅದು ಮುಂದೆ ಪ್ರೋಸೆಸ್ ಏನದ ನಾವು ಮಾಡ್ಕೋತೀವಿ. ಸರ್, ಈಗ ಎಷ್ಟು ಶಾಪ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಅಕ್ಕಿ ದಂಧೆ ಮೊದಲು ಈ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ಮೊದಲು ಗೊತ್ತಾಗಿದ್ದೆ ಗ್ಯಾರಂಟಿ ನ್ಯೂಸ್ಗೆ. ಆನಂತರ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸ ಗ್ಯಾರಂಟಿ ನ್ಯೂಸ್ ಮಾಡಿದೆ. ಈ ಗ್ಯಾರಂಟಿ ನ್ಯೂಸ್ ಸ್ಥಳಕ್ಕೆ ಭೇಟಿ ಕೊಟ್ಟ ನಂತರ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು, ಏನು ಭರವಸೆಯನ್ನ ಕೊಟ್ಟಿದ್ದಾರೆ ಈ ಆಹಾರ ಇಲಾಖೆಯ ಅಧಿಕಾರಿಗಳು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮೇಶ್, ಏನು ಬಡವರು ಹಸಿವಿನಿಂದಿರಬಾರ್ದು ಅಂತ ಸರ್ಕಾರ ಏನು ಮಹತ್ವಾಕಾಂಕ್ಷಿ ಯೋಜನೆ ಮೂಲಕ ಅನ್ನಭಾಗ್ಯದ ಮೂಲಕ ಬಡವರಿಗೆ ರೇಷನ್ ಅಕ್ಕಿ ವಿತರಿಸುವ ಕಾರ್ಯ ಮಾಡುತ್ತೆ. ಆದ್ರೆ ಬೀದರ್ನ ಬಸವ ಕಲ್ಯಾಣದಲ್ಲಿ ಈ ಸರ್ಕಾರದಿಂದ ದೊರಕುತ್ತಿರುವಂತಹ ಅಕ್ಕಿಯನ್ನ ಮಹಾರಾಷ್ಟ್ರ ಮತ್ತು ಅನ್ಯ ದೇಶಗಳಿಗೆ ಸಾಗಾಟ ಮಾಡ್ತಿದ್ದಾರೆ ಅಂತ ಒಂದು ಖಚಿತ ಮಾಹಿತಿ ನಮ್ಗೆ ಗೊತ್ತಾದ ತಕ್ಷಣ
ಬಸವ ಕಲ್ಯಾಣದ APMC ಮಾರ್ಕೆಟ್ ನಲ್ಲಿ ಈ ಒಂದು ಮೂಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿನ ಖರೀದಿದಾರರು ಸಾರ್ವಜನಿಕರಿಂದ ರೇಷನ್ ಅಕ್ಕಿ ಪಡೆದು ಅವರು ಮಹಾರಾಷ್ಟ್ರಕ್ಕೆ ಕಳುಹಿಸಿ ಮಹಾರಾಷ್ಟ್ರದಿಂದ ಏನು ದುಬೈಗೆ ಮತ್ತೆ ಅರಬ್ ರಾಷ್ಟ್ರಗಳಿಗೆ ಕಳಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದ ತಕ್ಷಣ ನಾವು ಸ್ಥಳಕ್ಕೆ ಹೋದಿವಿ. ನಮ್ಮ ಕ್ಯಾಮ್ರಾ ಕಂಡು ಆ ಖರೀದಿದಾರರು ಅಲ್ಲಿ ಬಸವ ಕಲ್ಯಾಣದಲ್ಲಿ 3 APMC ಮಾರ್ಕೆಟ್ ನಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. 3 ಮಾಲೀಕರು ಕೂಡ ನಮ್ಮನ್ನ ನೋಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದಾದ ಬಳಿಕ ನಾವು ಬಸವ ಕಲ್ಯಾಣದ ಆಹಾರ ಶಿರಸ್ತೆದಾರ ಹಿರೇಮಠ್ ಅವರಿಗೆ ನಾಗಯ್ಯ ಹಿರೇಮಠ್ ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ತೀವಿ. ಅವರು ಕೂಡ ತಕ್ಷಣ ಸ್ಥಳಕ್ಕೆ ಬಸವ ಕಲ್ಯಾಣದ PSI ಚಂದ್ರಶೇಖರ್ ಮತ್ತು ಆಹಾರ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅವ್ರ ಮೇಲೆ ದಾಳಿ ಮಾಡ್ತಾರೆ. 3 ಅಂಗಡಿಗಳು ಕೂಡ ಪರಿಶೀಲನೆ ಮಾಡ್ತಾರೆ. ಅದಾದ ಬಳಿಕ ಒಂದು ಅಂಗಡಿಯ ಗೋದಾಮ್ನಲ್ಲಿ ಒಟ್ಟು 70 ಅಕ್ಕಿಯ ಮೂಟೆಗಳು ಸಿಗ್ತವೆ. ಆ ಅಕ್ಕಿಯ ಮೂಟೆಗಳು ಸಿಕ್ಕಿದ ತಕ್ಷಣ ಅವರು ಕೂಡ ಆ ಅಂಗಡಿಗಳನ್ನ ಬೀಗ ಹಾಕಿ ಆ ಅಕ್ಕಿಗಳನ್ನ ವಶಕ್ಕೆ ಪಡೆದುಕೊಳ್ತಾರೆ. ಒಟ್ಟಿನಲ್ಲಿ ಏನು ಜನರಿಗೆ ಬಡವರ ಹೊಟ್ಟೆಗೆ ತುಂಬಬೇಕಾಗಿರುವಂತಹ ಅಕ್ಕಿಗಳು ಬೀದರ್ನಲ್ಲಿ ರಾಜಾರೋಷವಾಗಿ ಇಂತಹ ಒಂದು ದಂಧೆ ನಡೀತಾ ಇದೆ. ಇಂತಹ ದಂಧೆಕೋರರ ಈ ಒಂದು ದಂಧೆಯನ್ನ ಗ್ಯಾರಂಟಿ ನ್ಯೂಸ್ ಈಗ ಅನಾವರಣ ಮಾಡಿದೆ, ಬಯಲಿಗೆಳೆದಿದೆ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಶಿವಯ್ಯ.